ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸಂಧ್ಯಾ ಪ್ರವೀಣ್. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಬ್ಯಾಂಗ್ಳೂರಿಂದ ಬಂದ ಮೇಲೆ ಸಿಸ್ಟರ್ ಮನೇಲೇ ಇದ್ದೆ. ಅದ್ರ ನೆಕ್ಸ್ಟ್ ಡೇ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು. ಸೊ ಹಸ್ಬೆಂಡೇ ಊರಿಂದ ಮೈಸೂರಿಗೆ ಬಂದಿದ್ದರು. ಟೆಂಪಲ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಇವತ್ತು ಪ್ಲ್ಯಾನ್ ಮಾಡಿಕೊಂಡು ನಾವಿವಾಗ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಬೆಳಿಗ್ಗೆ ಎಲ್ಲ ತುಂಬ ಬಿಸಿಲಿರೋ ಕಾರಣ ಸಂಜೆ ಮೇಲೆ ಹೋಗೋಣ ಅಂತ ಇವಾಗ ಸಂಜೆ ಮೇಲೆ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ಬಿಸಿಲಿರೋ ಕಾರಣ ಎಲ್ಲರ ಹೊರಗಡೆ ಹೋಗಬೇಕು ಅಂದರೆ ತುಂಬ ಕಿರಿಕಿರಿ ಅನಿಸುತ್ತೆ. ಸೊ ಅದ್ರ ಜೊತೆಗೆ ನನಗೆ ಸ್ವಲ್ಪ ಕೋಲ್ಡ್ ಕೂಡ ಆಗಿತ್ತು. ಸೊ ಸಖತ್ ಇರಿಟೇಟ್ ಅಂತ ಅನ್ನಿಸ್ತಾ ಇತ್ತು. ಅದರಿಂದ ಈವ್ನಿಂಗ್ ಹೋಗಿದ್ವಿ. ಮಧ್ಯಾಹ್ನ ಊಟ ಕೂಡ ಮಾಡಿರಲಿಲ್ಲ. ಸೊ ನನ್ನ ಹಸ್ಬೆಂಡ್ ಗೊತ್ತಿರೋ ಹೋಟೆಲ್ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಕಾಮತನ ಹೋಟೆಲ್ಗೆ ಕರ್ಕೊಂಡು ಬಂದಿದ್ದರು. ಸೊ ಅಲ್ಲಿ ನಾವು 3 ಜನನು ಮಸಾಲೆ ದೋಸೆನ ಆರ್ಡ್ರ್ ಮಾಡ್ಕೊಂಡಿದ್ವಿ. ಸೊ ಮಸಾಲೆ ದೋಸೆ ಕೂಡ ತುಂಬ ಚೆನ್ನಾಗಿತ್ತು. ಹಾಗೆ ಲೈಟಾಗಿ ಮಸಾಲೆ ದೋಸೆನ ತಿಂದ್ಕೊಂಡು ನಾವು ಬಂದ್ವಿ. ನಾವು ಬರಬೇಕಾದ್ರೆ ಅಂತಿವೆ ಕುದುರೆ ಹೋಗ್ತಾ ಇತ್ತು. ಸೊ ನನ್ನ ಮಗಳು ಕುದುರೆನ ನೋಡಿಬಿಟ್ಟು ಅಮ್ಮ ಆರ್ಸ್ ಅಂತ ಹೇಳ್ತಾ ಇದ್ಲು. ನನ್ನ ಮಗ ಕೂಡ ತುಂಬ ಇಷ್ಟಪಟ್ಟ, ಯಾಕಂದರೆ ಲೈವ್ ಆಗಿ ಜಾಸ್ತಿ ನೋಡಿರಲಿಲ್ಲ. ಸೊ ಇಲ್ಲಿ ತುಂಬ ಕುದುರೆಗಳು ಹೋಗ್ತಾ ಇದ್ವಲ್ಲ, ಸೊ ಇದು ನೋಡ್ಬಿಟ್ಟು ತುಂಬ ಖುಷಿ ಪಡ್ತಾಯಿದ್ರು. ಹಾಗೆ ಸಂಜೆ ಮೇಲೆ ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂದರೆ ಸ್ವಲ್ಪ ಕೂಲಾಗಿರುತ್ತೆ. ಸೊ ಆವಾಗ ಏನೂ ಅನ್ಸೋದಿಲ್ಲ. ಈ ಬಿಸಿಲು ಟೈಮಲ್ಲಾದರೆ ಸಖತ್ ಇರಿಟೇಟ್ ಅನಿಸುತ್ತೆ. ಸೊ ವೆದರ್ ಕೂಡ ತುಂಬ ಚೆನ್ನಾಗಿತ್ತು. ಹಾಗೆ ಜರ್ನಿ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ಸುತ್ತಮುತ್ತ ನೋಡಿಕೊಂಡು ವಿಡಿಯೋ ಮಾಡಿಕೊಂಡು ಮಕ್ಕಳಿಗೆಲ್ಲ ತೋರಿಸ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋದ್ವಿ. ಬೆಳಗ್ಗೆಯಿಂದನೂ ಅಲ್ಲೋಗೋಣ ಇಲ್ಲೋಗೋಣ ಅಂತ ಪ್ರವೀಣ್ ಪ್ಲ್ಯಾನ್ ಮಾಡ್ತಾನೆ ಇದ್ದರು. ಬಟ್ ಈಗಿರೋ ಬಿಸಿಲಲ್ಲಿ ಎಲ್ಲೂ ಹೋಗೋದಕ್ಕಾಗಲಿಲ್ಲ. ಸೊ ಫೈನಲಾಗಿ ನಾವು ಚಾಮುಂಡಿ ಬೆಟ್ಟಕ್ಕೆ ಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಬಂದ್ವಿ. ಸೊ ತುಂಬ ವರ್ಷಗಳೇ ಆಗಿತ್ತು ಅಂತಲೇ ಹೇಳ್ಬೋದು ಚಾಮುಂಡಿ ಬೆಟ್ಟಕ್ಕೆ ಬಂದು. ಸೊ ಒಂದು 3 to 4 ಸಲ ಅಷ್ಟೇ ನಾನು ಬಂದಿರೋದು. ಸೊ ಅದು ಬಿಟ್ಟು ಇವಾಗ ಬರ್ತಾಯಿದ್ದೀನಿ. ಸೊ ಟೈಮು 6 o'clock ಅಷ್ಟರೊಳಗಡೆ ದೇವಸ್ಥಾನನ ಕ್ಲೋಸ್ ಮಾಡಿಬಿಡ್ತಾರೆ ಅಂತ ಹೇಳಿದರು. ಸೊ ನಾವು ಒಂದು 5:45ಗೆಲ್ಲ ಬಂದಿದ್ವಿ. ಸೊ ಒಂದು 1/4 ಗಂಟೆಲಿ ನೀಟಾಗಿ ದರ್ಶನ ಆಯಿತು. ಜನ ಕೂಡ ಜಾಸ್ತಿ ಇರಲಿಲ್ಲ. ಸೊ ತುಂಬ ಚೆನ್ನಾಗಿ ದರ್ಶನ ಆಯಿತು ಅಂತಲೇ ಹೇಳ್ಬೋದು. ಎಲ್ಲ ಮುಗಿಸ್ಕೊಂಡು ಸಿಟಿಯಿಂದ ಮನೆಗೆ ಬರೋಷ್ಟರೊಳಗೆ 8 o'clock ಆಗಿಬಿಟ್ಟಿತ್ತು. ಅಷ್ಟರೊಳಗೆ ಎಲ್ಲರೂ ಕೇಕ್ ತೊಗೊಬಂದಿಟ್ಟಿದ್ರು. ಸೊ ಇವಾಗ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ಕೇಕ್ ಕಟ್ ಮಾಡಿದ ನಂತರ ಹಸ್ಬೆಂಡು ಕೂಡ ನನಗೆ ಕೇಕ್ ತಿನ್ನಿಸಿದ್ರು. ನಾನು ಕೂಡ ಅವ್ರಿಗೆ ಕೇಕ್ ತಿನ್ನಿಸ್ದೆ. ಇದೇ ರೀತಿ ಎಲ್ಲರಿಗೂ ಕೂಡ ಕೇಕ್ ತಿನ್ನಿಸಿ ಈ ಟೈಮ್ನ ನಾವು ಖುಷಿಯಾಗಿ ಎಂಜಾಯ್ ಮಾಡಿದ್ವಿ. ಹಾಗೆ ಅಕ್ಕ ಮತ್ತು ಅಕ್ಕನ ಮಗಳು ಮಾವ 3 ಜನನೂ ಕೂಡ ಇಲ್ಲೇ ಬಂದಿದ್ದರು. ಸೊ ನೈಟು ಇಲ್ಲೇ ಉಳ್ಕೊಂಡಿದ್ರು 3 ಜನನು. ಹಾಗೆ ಖುಷಿಯಾಗಿ ಕೇಕೆಲ್ಲ ಕಟ್ ಮಾಡಿದ ನಂತರ ನೈಟ್ಗೆ ಅಡುಗೆ ಮಾಡಬೇಕಾಗಿತ್ತು. ಸೊ ಮಾರ್ನಿಂಗ್ ಕೂಡ ಚಿಕನ್ ಗ್ರೇವಿ ಮಾಡಿದ್ಲು. ಬಟ್ ನಾವು ಟೆಂಪಲ್ಗೆ ಹೋಗಬೇಕಿತ್ತು ಅಂತ ತಿಂದಿರಲಿಲ್ಲ. ಇವಾಗ ಮತ್ತೆ ಅದ್ರ ಜೊತೆಗೆ ಚಿಕನ್ ಕಬಾಬ್ ಮಾಡೋಣ ಅಂತ ಮ್ಯಾರಿನೇಟ್ ಮಾಡಿ ಇಟ್ಟಿದ್ಲು. ಜೊತೆಗೆ ರೈಸ್ ಕೂಡ ಮಾಡಿದ್ಲು. ಹಾಗೆ ಚಿಕನ್ ಸಾಂಬಾರು ಮಾಡ್ತಾಯಿದ್ಲು. ಸೊ ಮಾರ್ನಿಂಗ್ ಡೇ ಚಿಕನ್ ಇತ್ತಲ್ಲ, ಅದು ಕೂಡ ಆಗುತ್ತೆ ಅಂದ್ಬಿಟ್ಟು ಸಾಕಾಗುತ್ತೆ ಅಂದ್ಬಿಟ್ಟು ಅಷ್ಟು ಮಾಡ್ಕೊಂಡಿದ್ವಿ ಇವತ್ತು. ಸೊ ಎಲ್ಲರೂ ಊಟ ಮಾಡಿಕೊಂಡು ಇವತ್ತು ಇಲ್ಲೇ ಎಂಜಾಯ್ ಮಾಡ್ತಾಯಿದ್ವಿ. ಹಾಗೆ ಮಾವ ಮತ್ತು ನನ್ನ ತಂಗಿ ಹಸ್ಬೆಂಡು ಮತ್ತು ನನ್ನ ಹಸ್ಬೆಂಡ್ 3 ಜನನೂ ಕೂತಿದ್ರು ಟಿ ವಿ ನೋಡ್ತಾ. ಸೊ ಅವ್ರಿಗೆ ನಾವು ಏನು ಮಾಡ್ತಿದ್ದೀವಿ ಅಂತ ಗೊತ್ತೇ ಆಗಿರಲಿಲ್ಲ. ಸೊ 3 ಜನಕ್ಕೂ ಈ ರೀತಿ ನನ್ನ ತಂಗಿ ಅವಳ ಮೊಬೈಲಲ್ಲಿ ಸೆಟ್ಟಿಂಗ್ ಮಾಡಿಕೊಂಡು ಈ ಥರ ವೀಡಿಯೋಸ್ ಮಾಡ್ತಾಯಿದ್ಲು. ಸೊ ನನ್ನ ಮಗನ ನೋಡಿ ಇಲ್ಲಿ ನನ್ನ ಮಗನಿಗೆ ಗೊತ್ತಾಗಿ ಹೋಗ್ಬಿಟ್ಟ. ಸೊ ತುಂಬ ಕಾಮಿಡಿಯಾಗಿತ್ತು ಅಂತಲೇ ಹೇಳ್ಬೋದು. ಸೊ ಈ ವೆಡ್ಡಿಂಗ್ ಆ್ಯನಿವರ್ಸರಿ ನನಗೆ ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು. ಯಾಕಂದರೆ ತುಂಬ ಕಾಸ್ಟ್ಲಿ ಗಿಫ್ಟ್ ಸಿಕ್ಕಿದೆ. ಸೊ ಇಷ್ಟು ನನಗೆ 8 years ಆ್ಯನಿವರ್ಸರಿಲಿ ನನಗೆ ಒಂದು ಸಲನೂ ಕೂಡ ಇಷ್ಟು ಕಾಸ್ಟ್ಲಿ ಗಿಫ್ಟ್ ಸಿಕ್ಕಿರಲಿಲ್ಲ ಅಂತಲೇ ಹೇಳ್ಬೋದು. ಸೊ ಫಸ್ಟು ಆ್ಯನಿವರ್ಸರಿ ಅದು ಫಸ್ಟ್ ಇಯರ್ ಅಥವಾ ಸೆಕೆಂಡ್ ಇಯರ್ ಅನಿಸುತ್ತೆ, ಒಂದು 2000 ಕೊಟ್ಟು ಸ್ಯಾರಿ ಕೊಡಿಸಿದ್ರು ಅಷ್ಟೇ. ಅದು ಬಿಟ್ಟರೆ ಇನ್ನು ಕೊಡಿಸಿರಲಿಲ್ಲ. ಸೊ ಈಗ ನನಗೆ ಒಂದು ಮೈಸೂರು ಸಿಲ್ಕ್ ಸ್ಯಾರಿನ ಕೊಡಿಸಿದ್ರು ಹಸ್ಬೆಂಡು. ಸೊ ಈ ಸ್ಯಾರಿ ಪ್ರೈಸ್ ಬಂದು 13,000 ಆಗುತ್ತೆ. ಸೊ ನಾನು ಮತ್ತು ನನ್ನ ಸಿಸ್ಟರ್ ಇಬ್ಬರು ಹೋಗಿ ತೊಗೊಂಡು ಬಂದಿದ್ದು. ಸೊ ನನ್ನ ಜೊತೆಗೆ ನನ್ನ ತಂಗಿ ಕೂಡ ಒಂದು ಸ್ಯಾರಿನ ತೊಗೊಂಡ್ಲು. ಸೊ ಅವಳದು ಕೂಡ ತೋರಿಸ್ತೀನಿ ಹೇಗಿದೆ ಅಂತ. ಸಿಸ್ಟರ್ದು ಸ್ಕೈ ಬ್ಲೂ ಕಲರ್ಗೆ ಪಿಂಕ್ ಕಾಂಬಿನೇಷನು. ಸೊ ಅವಳದು ಕೂಡ ಚೆನ್ನಾಗಿದೆ ಸ್ಯಾರಿ. ಸೊ ಇಬ್ಬರದು ಕೂಡ ಮೈಸೂರು ಸಿಲ್ಕ್ ಸ್ಯಾರಿನೇ. ಇಬ್ಬರು ಕೂಡ ಒಂದೇ ಕಡೆ ತೊಗೊಂಡಿದ್ದು. ಸೊ ಇಬ್ಬರದು ಕೂಡ ಪ್ಯಾಟ್ರನ್ ಸೇಮ್ ಬರುತ್ತೆ, ಸ್ವಲ್ಪ ಚೇಂಜಸ್ ಇದೆ. ಅದನ್ನು ಬಿಟ್ಟರೆ ಇನ್ನೆಲ್ಲ ಸೇಮ್ ಅಂತಲೇ ಹೇಳ್ಬೋದು. ಸೊ ಇಬ್ಬರದು ಪ್ರೈಸು ಕೂಡ ಒಂದೇ, 13,000.
ಸೊ ಎರಡೂ ಸ್ಯಾರಿ ಕೂಡ ತುಂಬ ಇಷ್ಟ ಆಯಿತು. ಅವಳು ಇದನ್ನು ತೊಗೊಂಡ್ಳು, ನಾನು ಯೆಲ್ಲೋ ಕಲರ್ದು ತೊಗೊಂಡಿದ್ದೆ. ಸೊ ಎರಡೂ ಸ್ಯಾರಿ ಕೂಡ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಸೊ ಇಬ್ಬರು ಸ್ಯಾರಿಗೂ ಬ್ಲೌಸ್ ಪೀಸ್ ಬಂದು ಪಿಂಕೆ ಬಂದಿದೆ, ಸೇಮ್ ಟು ಸೇಮ್ ಕಲರು. ಸೊ ಇಬ್ಬರು ಕೂಡ ಸ್ಯಾರಿನ ಎಕ್ಸ್ಚೇಂಜ್ ಮಾಡಿಕೊಂಡು ಉಟ್ಕೋಬೋದು. ಎರಡೂ ಸ್ಯಾರಿಯ ಕಲರ್ ಕಾಂಬಿನೇಷನ್ಸ್ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಹಾಗೆ ಇಬ್ಬರು ಕೂಡ ಇಷ್ಟಪಟ್ಟು ತೊಗೊಂಡ್ವಿ. ಹಾಗೆ ನಮ್ಮ ಸ್ಯಾರಿ ಹೇಗಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಾನು ಇಷ್ಟು ದಿನ ಲೇಟಾಗಿ ವೀಡಿಯೋಸ್ಗಳನ್ನ ಯಾಕೆ ಅಪ್ಲೋಡ್ ಮಾಡ್ತಿದ್ದೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಅಂತ ಹೇಳಿದ್ದೆ. ಯಾಕಂದರೆ ನನ್ನ ಹತ್ರ ಇದ್ದಿದ್ದು ಮೊಬೈಲು ಕ್ಯಾಮ್ರಾ ಕ್ಲಿಯರಿಟಿ ಅಷ್ಟು ಚೆನ್ನಾಗಿರಲಿಲ್ಲ, ಸ್ವಲ್ಪ ಡ್ಯಾಮೇಜ್ ಇತ್ತು. ಸೊ ಅದರಿಂದ ನಾನು ವೀಡಿಯೋಸ್ಗಳನ್ನ ಕರೆಕ್ಟಾಗಿ ಅಪ್ಲೋಡ್ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಇವಾಗ ನನಗೆ ಹೊಸದಾಗಿ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಮೊಬೈಲ್ನ ಕೊಡಿಸಿದ್ದಾರೆ. ಸೊ ರೆಡ್ಮಿ ಫೋನ್ನ ಕೊಡಿಸಿದ್ದಾರೆ. ಈ ಕ್ಯಾಮ್ರಾ ಕ್ಲಿಯರಿಟಿ ತುಂಬ ಚೆನ್ನಾಗಿದೆ. ಸೊ ನಾನು ಪ್ರತಿದಿನ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಲಿಕ್ಕೆ ಈಗ ಟ್ರೈ ಮಾಡ್ತೀನಿ. ಈ ಸಲ ವೆಡ್ಡಿಂಗ್ ಆ್ಯನಿವರ್ಸರಿಗೆ ನನಗೆ ಡಬಲ್ ಧಮಾಕ ಅಂತಲೇ ಹೇಳ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್ ಅಭಿ. ಇದು ನೆಕ್ಸ್ಟ್ ಡೇ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ನಾನು ನಿಮಗೆ ನಮ್ಮ ಅಕ್ಕನ ಮಗಳು ಅಂತ ತೋರಿಸ್ತಿದ್ನಲ್ಲ, ನಮ್ಮ ಅಕ್ಕನ ಮಗಳು ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ ಆದ ನಾಳೆಗೆ ದೊಡ್ಡವಳಾಗಿದ್ಲು. ಸೊ ಇವತ್ತು ನಾನು ನಮ್ಮ ಅಕ್ಕನ ಮನೆಗೆ ಬಂದಿದ್ದೆ. ಇವತ್ತು ಅವಳ ಆರತಿ ಶಾಸ್ತ್ರ ಇತ್ತು. ದಿನ ಮತ್ತು ಟೈಮಿಂಗ್ಸು ಎರಡೂ ಇವತ್ತೇ ಚೆನ್ನಾಗಿದೆ ಅಂದ್ಬಿಟ್ಟು ಇವತ್ತೇ ಫಂಕ್ಷನ್ನ ಮಾಡ್ತಾಯಿದ್ರು. ಸೊ ಅದರಿಂದ ಮಾರ್ಕೆಟಿಂದ ಹೂವು ತೊಗೊಬಂದಿದ್ರು. ಎಲ್ಲರೂ ಕೂತ್ಕೊಂಡು ಹೂವೆಲ್ಲ ಕಟ್ತಾಯಿದ್ವಿ. ಹಾಗೆ ಫಂಕ್ಷನ್ಗೆ ಏನೇನು ಬೇಕು ಅದನ್ನೆಲ್ಲ ರೆಡಿ ಮಾಡ್ಕೋತಾ ಇದ್ವಿ. ನಮ್ಮ ಕಡೆ ಈ ಫಂಕ್ಷನ್ಗೆ ತಂಬಿಟ್ಟೆಲ್ಲ ಮಾಡ್ತಾರೆ. ಸೊ ಅದರಿಂದ ಇವಾಗ ತಂಬಿಟ್ಟು ಮಾಡ್ತಾಯಿದ್ರು ನಮ್ಮ ಅತ್ತೆ. ಇವರು ನಮ್ಮ ಸೋದರತ್ತೆ. ಸೊ ಅವರೇ ಈಗ ತಂಬಿಟ್ಟೆಲ್ಲ ಮಾಡ್ತಾಯಿದ್ರು. ಅದ್ರ ಜೊತೆಗೆ ಎಳ್ಳಿಂದು ಉಂಡೆ ಬರುತ್ತಲ್ಲ ಅದನ್ನು ಕೂಡ ಪ್ರಿಪೇರ್ ಮಾಡ್ತಾಯಿದ್ರು. ಸೊ ಈಗ ತಟ್ಟೆ ತುಂಬೋದಕ್ಕೆ ಏನೇನು ಐಟಮ್ಸ್ಗಳೆಲ್ಲ ಬೇಕು ಅದನ್ನೆಲ್ಲ ಎತ್ತಿಟ್ಕೊಂಡು ಇವಾಗ ಫಂಕ್ಷನ್ಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ. ನೋಡಿ ಇವಾಗ ತಂಬಿಟ್ಟು ಮತ್ತು ಎಳ್ಳು ಉಂಡೆ ಎರಡು ಕೂಡ ರೆಡಿಯಾಗಿದೆ. ಹಾಗೆ ಶಾಸ್ತ್ರಕ್ಕೆ ಬೇಕಾಗಿರುವಂಥ ಐಟಮ್ಸ್ಗಳನ್ನು ಎತ್ತಿಟ್ಕೊಳ್ತಾ ಇದ್ವಿ. ಸೊ ಟೈಮಿಂಗ್ಸು ಕೂಡ ಜಾಸ್ತಿ ಇರಲಿಲ್ಲ. ಸೊ ಅದರಿಂದ ಒಂದೇ ದಿವಸಕ್ಕೆ ಪ್ರಿಪ್ರೇಷನ್ ಮಾಡ್ಕೋಬೇಕಾಗಿತ್ತು. ಸೊ ನಾನು ನನ್ನ ತಂಗಿ ಇಬ್ಬರು ಸೇರಿಕೊಂಡು ಈ ರೀತಿ ರೆಡಿ ಮಾಡಿದ್ವಿ. ಅವಳು ತುಂಬ ಸಣ್ಣ ಇದ್ದಾಳೆ. ಸೊ ಅದರಿಂದ ಸಿಂಪಲ್ಲಾಗಿ ಒಂದು ಸ್ಯಾರಿನ ಹೊಡಿಸಿ ಈ ರೀತಿ ಜ್ಯುವೆಲರ್ಸ್ ಹಾಕಿ ನಾವು ಅವಳಿಗೆ ರೆಡಿ ಮಾಡಿದ್ವಿ. ಇವಾಗ ಶಾಸ್ತ್ರ ಎಲ್ಲ ಸ್ಟಾರ್ಟ್ ಆಗಿತ್ತು. ಸೊ ಇವಾಗ ಶಾಸ್ತ್ರ ಮಾಡ್ತಾಯಿದ್ದಾರೆ. ಇವರು ಕೂಡ ನಮ್ಮ ಸೋದರದತ್ತೇನೆ. ನಾವು ದೊಡ್ಡವರಾದಾಗ ಇವರೇ ನಮಗೆ ಮುಂದೆ ನಿಂತು ನಮಗೆ ಈ ಥರ ಆರತಿ ಶಾಸ್ತ್ರ ಮಾಡಿದ್ದು. ಸೊ ಇವಳಿಗೂ ಕೂಡ ಇವಾಗ ಮುಂದೆ ನಿಂತು ಮಾಡ್ತಾ ಇದ್ದಾರೆ. ನಿಮ್ಮ ಮನೆಗಳಲ್ಲೂ ದೊಡ್ಡವರಾದಾಗ ಇದೇ ರೀತಿ ಆರತಿ ಶಾಸ್ತ್ರ ಮಾಡ್ತಾ ಇದ್ರೆ ಹೆಂಗೆ ಏನು ಅಂತ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಇವಾಗ ನಮ್ಮ ಅತ್ತೆ ಎಲ್ಲ ಶಾಸ್ತ್ರ ಎಲ್ಲ ಮಾಡ್ತಾಯಿದ್ರು. ಇದೇ ರೀತಿ 5 ಜನ ಮುತ್ತೈದೆಯರು ಶಾಸ್ತ್ರವನ್ನು ಮಾಡಬೇಕು. ಸೊ ಇವಾಗ ನಮ್ಮ ಅತ್ತೆ ಮಾಡ್ತಾಯಿದ್ರು. ನಮ್ಮ ಅತ್ತೆ ಆದ ನಂತರ ನನ್ನ ತಂಗಿ ಕೂಡ ಮಾಡ್ತಾಯಿದ್ಲು. ನನ್ನ ತಂಗಿ ಆದಮೇಲೆ ನಾನು ಕೂಡ ಮಾಡ್ತಾಯಿದ್ದೆ. ಸೊ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್.